ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾರೆ, ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ, ಎಲ್ಲರೂ ಒಟ್ಟಿಗೆ ಸ್ವಾಗತ ಮಾಡೋಣ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಚಿನ್ನ ಕಳ್ಳಸಾಗಣೆ ಹಿಂದೆ ಗ್ಯಾಂಗ್ ಇದೆ ಎಂಬ ಶಂಕೆ. ಕೃತ್ಯದ ಹಿಂದೆ ಹಲವು ಪ್ರಭಾವಿ ವ್ಯಕ್ತಿಗಳು ಇರುವ ಸುಳಿವು ಪತ್ತೆ. ಚನ್ನಪಟ್ಟಣದಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಳ. ಊರ ಹಬ್ಬದ ದಿನವೇ ಗ್ರಾಮಕ್ಕೆ ಗಜಪಡೆ ಎಂಟ್ರಿ. ಕಾಡಾನೆಗಳ ಆಗಮನ ಕಂಡು ದಿಕ್ಕಾಪಾಲದ ಗ್ರಾಮಸ್ಥರು. ಪ್ರಜ್ವಲ್ ರೇವಣ್ಣ ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾರೆ, ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿದ್ದಾರೆ. ಹೊಳೆನರಸೀಪುರದ ಚಾಕಿನಹಳ್ಳಿ ಕಟ್ಟೆ ಗ್ರಾಮದಲ್ಲಿ ಧನು ಸ್ಮರಣಾರ್ಥ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ಈ ಗ್ರಾಮಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವರು ಶೀಘ್ರದಲ್ಲೇ ಬಿಡುಗಡೆಯಾಗುತ್ತಾರೆ. ನಾವು ನೀವು ಎಲ್ಲರೂ ಒಟ್ಟಿಗೆ ಸ್ವಾಗತ ಮಾಡೋಣ. ಇವತ್ತಿಗೆ ಪ್ರಪಂಚ ಮುಗಿದು ಹೋಗಿಲ್ಲ, ಮುಂದಕ್ಕೂ ರಾಜಕೀಯ ಏನು ಅನ್ನೋದು ನನಗೂ ಗೊತ್ತಿದೆ. ದಿನನಿತ್ಯ ನಾವು ನಿಮ್ಮ ಜೊತೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತೇವೆ. ರೇವಣ್ಣ ಅವರು ಎಲ್ಲಾ ಹಳ್ಳಿಗಳಿಗೂ ರಸ್ತೆಗಳನ್ನ ಮಾಡಿದ್ರು. ಈಗಿನವರು ಎಲ್ಲಾ ಹಳ್ಳಿಗಳಲ್ಲೂ ದೇವಾಲಯ ನಿರ್ಮಾಣ ಮಾಡುತ್ತಿದ್ದಾರೆ. ನಮ್ಮ ಗ್ರಾಮಕ್ಕೆ ಯಾರು ಹಿತ ಯಾರು ಅಹಿತ ಎಂದು ಯೋಚನೆ ಮಾಡಬೇಕು. ಶಾಶ್ವತವಾಗಿ ನಿಮ್ಮ ಗ್ರಾಮದ ಕೆಲಸ ಮಾಡಿದವರನ್ನ ಏಕೆ ನೆನಪಿಸಿಕೊಳ್ಳುತ್ತಿಲ್ಲ ಎಂದು ಬೇಸರ ಹೊರಹಾಕಿದ್ರು. ಯುವಕರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು. ಇನ್ನೊಂದು 4-5 ತಿಂಗಳಲ್ಲಿ ಸರ್ಕಾರ ಬದಲಾಗುತ್ತದೆ. ಆಗ ಕೆಲವರು ಬಂದು HT ರೇವಣ್ಣಗೆ ಜೈ ಅಂತಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಏನು ನೀವು ಕಲಿತಾ ಇರೋದ್ರಿಂದ ಒಂದು ಸಂಘಟನಾ ಮನೋಭಾವ ನಿಮ್ಮಲ್ಲಿ ಬರಲಿಲ್ಲ ಅಂದರೆ, ಈಗ ಏನೂ ಕೆಲಸ ಮಾಡ್ದೇನೆ ಹಳ್ಳಿಗಳಲ್ಲಿ ಕೈ ಬೀಸ್ಕೊಂಡು ಹಿಂಗೆ ಹೋಗ್ತಾರೆ. ನಾವು ದಿನ ಬೆಳಗಾರ ನಿಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿ, ಯಾವ ಮದುವೆ ಮುಂದೆ ಏನಿರಲಿ ಎಲ್ಲದಕ್ಕೂ ಇದ್ದು, ನಿಮ್ಮ ಗ್ರಾಮಗಳಲ್ಲಿ ಎಲ್ಲ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೂ, ಈಗ ದೇವಸ್ಥಾನ ಹಿಂದೆ ಎಲ್ಲ ರೇವಣ್ಣ ಸಾಹೇಬರು ರಸ್ತೆ ಮಾಡೋದು, ಸಮುದಾಯ ಭವನ ಮಾಡೋದು ಆ ಜನ್ರೇಷನ್ನು. ಈಗ ದೇವಸ್ಥಾನ ಜೀರ್ಣೋದ್ಧಾರ, ಯಾವ ಹಳ್ಳಿಗೆ ಹೋಗಲಿ ಎಲ್ಲ ಹಳ್ಳಿಗಳು ಹೊಸ ದೇವಸ್ಥಾನ ಒಂದೇ ಶಿಲ್ಪಿ ಒಂದು ರೀತಿಲಿ. ಇದು ನೀವು ಹುಡುಗರು ನೋಡ್ತಾರೆ ನೀವು ಕಣ್ಣಾರೆ. ನಮ್ಮ ಗ್ರಾಮಕ್ಕೆ ಯಾವ್ದು ಹಿತ, ನಮ್ಮ ಗ್ರಾಮಕ್ಕೆ ಯಾರು ಹಿತ ಯಾರು ಅಹಿತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನೀವು. ಇವತ್ತು ಈ ಹುಡುಗ ಧನುಕಪ್ಪ ಅಂತ ಮಾಡ್ತಾ ಇದ್ದ, 5-6 ವರ್ಷದಿಂದನೂ ಗೊತ್ತು ಆ ಹುಡುಗ. ಸ್ಯಾಂಡಲ್ವುಡ್ ನಟಿ ರನ್ಯಾರಾವ್ ಬಂಧನ ಹಾಗೂ ದುಬೈನಿಂದ ಚಿನ್ನ ಕಳ್ಳಸಾಗಣೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಚಿನ್ನ ಕಳ್ಳಸಾಗಣೆ ಮಾಡಿ ಬಂಧನಕ್ಕೆ ಒಳಗಾಗಿರುವ ನಟಿ ರನ್ಯಾರಾವ್ ಪ್ರಕರಣವನ್ನ DRI ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದು, ಈ ವೇಳೆ ಬಗದಷ್ಟು ಹಲವು ಕುತೂಹಲಕಾರಿ ಮಾಹಿತಿ ಹೊರಬರುತ್ತಿವೆ. ನಟಿ ರನ್ಯಾ ಚಿನ್ನ ಕಳ್ಳಸಾಗಣೆ ಮಾಡುವ ಹಿಂದೆ ಗ್ಯಾಂಗ್ ಇದೆಯೆಂಬ ಅನುಮಾನದ ಶಂಕೆ ಮೇರೆಗೆ ತನಿಖೆ ನಡೆಸಿದಾಗ ಈ ಕೃತ್ಯದ ಹಿಂದೆ ಹಲವು ಪ್ರಭಾವಿ ವ್ಯಕ್ತಿಗಳು ಇರುವ ಸುಳಿವು ಪತ್ತೆಯಾಗಿದೆ. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾರಾವ್ ಅವರನ್ನ ಬಂಧಿಸಿ DRI ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಈ ವಿಚಾರಣೆಯ ವೇಳೆ ಆರೋಪಿಯ ಈ ಕೃತ್ಯದ ಹಿಂದೆ ಹಲವು ಪ್ರಭಾವಿ ವ್ಯಕ್ತಿಗಳು ಇರುವ ಸುಳಿವು ಪತ್ತೆಯಾಗಿದೆ. ಆರೋಪಿತೆ ನಟಿ ರನ್ಯಾರಾವ್ಗೆ ಹಲವು ರಾಜಕೀಯ ನಾಯಕರ ಜೊತೆ ಸಂಪರ್ಕ ಇದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿಯ ಹೆಸರು ಕೂಡ ಇದರಲ್ಲಿ ಕೇಳಿಬಂದಿದೆ. ಸಚಿವೆ ಹುದ್ದೆ ಅಲಂಕರಿಸಿರುವ ಆ ರಾಜಕಾರಣಿಗೂ ರನ್ಯಾರಾವ್ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುವ ಭೀತಿ ಇದೆ. ಕಳೆದ 3 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ರನ್ಯಾರಾವ್ ಅದ್ದೂರಿ ವಿವಾಹ ಮಹೋತ್ಸವ ನಡೆದಿತ್ತು. ಆ ಮದುವೆಯಲ್ಲಿ ಪ್ರಭಾವಿ ಸಚಿವರು ಭಾಗಿಯಾಗಿದ್ದರು. ಇದೀಗ ನಟಿ ರನ್ಯಾರಾವ್ ಬಂಧನವಾಗುತ್ತಿದ್ದಂತೆ ಆ ಸಚಿವರು ತಬ್ಬಿಬ್ಬಾಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ಯಾರಾವ್ ಬಂಧನವಾಗುತ್ತಿದ್ದಂತೆ ಪ್ರಭಾವಿ ಸಚಿವರು ಈ ಕೇಸನ್ನ ಮ್ಯಾನೇಜ್ ಮಾಡಲು ತೆರೆಮರೆಯಲ್ಲಿ ಕಸರತ್ತು ಮಾಡಿದ್ದಾರೆ. ಆದರೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸಿ ಈ ಕೇಸ್ ತನಿಖೆ ಮುಂದುವರೆಸಿದ್ದಾರೆ. ರನ್ಯಾರಾವ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ DRI ಅಧಿಕಾರಿಗಳು ಈ ಪ್ರಕರಣದ ಹಿಂದೆ ಇರುವ ಪ್ರಭಾವಿ ಕೈಗಳ ಜಾಡು ಪತ್ತೆ ಮಾಡುತ್ತಿದ್ದಾರೆ. ಒಂದು ವೇಳೆ ಮಹತ್ವದ ಸಾಕ್ಷಿಗಳು ಪತ್ತೆಯಾದರೆ ಪ್ರಭಾವಿ ರಾಜಕಾರಣಿಯ ಸಚಿವ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ. ಹೀಗಾಗಿ ಆ ಪ್ರಭಾವಿ ಸಚಿವ ಯಾರು, ಆ ಸಚಿವ ಈ ನಟಿ ರನ್ಯಾರಾವ್ಗೆ ಹೇಗೆ ಲಿಂಕ್, ರನ್ಯಾರಾವ್ ಅವರಿಂದ ಸಚಿವ ಚಿನ್ನ ಏನಾದರೂ ಕಂಡುಕೊಂಡಿದ್ರಾ ಅಂತೆಲ್ಲ ಕುತೂಹಲ ಮೂಡಿಸಿದ್ದು, ಈ ಬಗ್ಗೆ ತನಿಖೆಯಿಂದ ಆಚೆ ಬರಬೇಕಿದೆ. ಚನ್ನಪಟ್ಟಣದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದ್ದು, ಊರ ಹಬ್ಬದ ದಿನವೇ ಗ್ರಾಮಕ್ಕೆ ಕಾಡಾನೆಗಳು ಎಂಟ್ರಿ ಆಗಿದ್ದು, ಗ್ರಾಮಸ್ಥರು ದಿಕ್ಕಾಪಾಲಾಗಿ ಓಡಿರುವ ಘಟನೆ ಚನ್ನಪಟ್ಟಣ ಟೌನ್ ಸಮೀಪದ ಕರಿಯಪ್ಪನ ದೊಡ್ಡಿಯಲ್ಲಿ ನಡೆದಿದೆ. ಚನ್ನಪಟ್ಟಣದ ಮೆಹದಿ ನಗರ ಹಾಗೂ ಪಕ್ಕದ ಬಡಾವಣೆಯಲ್ಲೂ ಕಾಡಾನೆಗಳ ಹಿಂಡು ಸಂಚಾರ ಮಾಡಿ ನಿವಾಸಿಗಳಿಗೆ ಭಯ ಹುಟ್ಟಿಸಿದೆ.
ಕರಿಯಪ್ಪನದೊಡ್ಡಿ ಗ್ರಾಮದಲ್ಲಿ ಊರ ಹಬ್ಬ ನಡೆಯುವ ವೇಳೆ ಏಕಾಏಕಿ 4 ಕಾಡಾನೆಗಳು ಗ್ರಾಮಕ್ಕೆ ಬಂದಿವೆ. ಈ ವೇಳೆ ದೇವಾಲಯದ ಸಮೀಪ ಇದ್ದ ಜನ ಎದ್ನೋ ಬಿದ್ನೋ ಎಂದು ಸ್ಥಳದಿಂದ ಓಡಿದ್ದಾರೆ. 4 ಕಾಡಾನೆಗಳು ರಾತ್ರಿ ಇಡೀ ಜನವಸತಿ ಪ್ರದೇಶದಲ್ಲಿ ತಿರುಗುತ್ತಾ ದಾಂಧಲೆ ಎಬ್ಬಿಸಿದ್ದು ಮೆಹದಿ ನಗರದ ಖಾಸಗಿ ಲೇಔಟ್ನ ಕಾಂಪೌಂಡ್ ಧ್ವಂಸ ಮಾಡಿವೆ. ಕಾಡಾನೆಗಳ ಹಿಂಡು ಕಂಡು ಚನ್ನಪಟ್ಟಣ ಜನತೆ ಬೆಚ್ಚಿಬಿದ್ದಿದ್ದು ಕಾಡಾನೆಗಳ ಉಪಟಳಕ್ಕೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಪಕ್ಕದ ತೆಂಗಿನಕಲ್ಲು ಅರಣ್ಯ ಪ್ರದೇಶದಿಂದ ಕಾಡಾನೆಗಳು ಬಂದಿವೆ. ಶೀಘ್ರವೇ ಅವುಗಳನ್ನು ಕಾಡಿಗಟ್ಟುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಕಾಡಾನೆಗಳ ಚಲನವಲನಗಳ ಮೇಲೆ ಡ್ರೋನ್ ಮೂಲಕ ನಿಗಾ ಇರಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮಾರ್ಚ್ 11ರಿಂದ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಕಳೆದೊಂದು ತಿಂಗಳಿನಿಂದ ನಾಡಿನ ಜನರು ಬಿಸಿಲ ಹೊಡೆತಕ್ಕೆ ಕಂಗೆಟ್ಟಿದ್ದರು. ತಾಪಮಾನ ಏರಿಕೆ ಹಿನ್ನೆಲೆ ಮಳೆ ಮಾರುತಗಳು ಸಕ್ರಿಯವಾಗಿದ್ದು ಮಾರ್ಚ್ 11ರಿಂದ 14ರವರೆಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಮಳೆಯ ಮುನ್ಸೂಚನೆ ನೀಡಿದ್ದು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ 3 ತಿಂಗಳು ವಾಡಿಕೆಗಿಂತ ಹೆಚ್ಚು ಬಿಸಿಲು ಅಬ್ಬರಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಮಳೆಯು ಕೆಲವೊಮ್ಮೆ ತಂಪೆರೆಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೇಲೂರು ತಾಲೂಕು ಅರೇಹಳ್ಳಿಯ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷೆಯಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪದ್ಮಾ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 21 ಸದಸ್ಯರ ಬಲವನ್ನ ಹೊಂದಿರುವ ಅರೇಹಳ್ಳಿ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷ ವಿಘ್ನೇಶ್ ರಾವ್ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಪದ್ಮಾ ಮಂಜುನಾಥ್ ಒಬ್ಬರೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಹಶೀಲ್ದಾರ್ ಮಮತಾ ಘೋಷಿಸಿದರು. ಈ ವೇಳೆ ನೂತನ ಉಪಾಧ್ಯಕ್ಷೆ ಪದ್ಮಾ ಮಂಜುನಾಥ್ ಮಾತನಾಡಿ, ಕೆಲವೇ ತಿಂಗಳುಗಳ ಕಾಲ ಉಳಿದಿರುವ ಅಧಿಕಾರಾವಧಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶಗಳ ಅಭಿವೃದ್ಧಿ ಕಡೆ ಗಮನ ಹರಿಸಲಾಗುವುದು ಎಂದರು. ವಿಘ್ನೇಶ್ ಆಚಾರ್ಯರವರು ಬಹಳ ಅತ್ಯುತ್ತಮವಾಗಿ ಉಪಾಧ್ಯಕ್ಷ ಸ್ಥಾನದಲ್ಲಿ ಜನಗಳ ಸೇವೆಯನ್ನು ಮಾಡಿದ್ದಾರೆ ಅಂತ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಇನ್ನೊಂದು ಅವಧಿಗೆ ಶ್ರೀಮತಿ ಪದ್ಮಾ ಮಂಜುನಾಥರವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಮನಸ್ಸಿನಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದರಿಂದ ಎಲ್ಲ 21 ಸದಸ್ಯರು ಸಹಕರಿಸಿ ಅವರನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಅವರು ಸಿಕ್ಕಿರುವಂತಹ ಒಂದು ಅಲ್ಪ 8-9 ತಿಂಗಳು ಅವಧಿಯಲ್ಲಿ ಅವರು ಜನಗಳ ಉತ್ತಮ ಸೇವೆಯನ್ನು ಮಾಡಿ ದೀನದಲಿತರ ಉದ್ಧಾರಕ್ಕಾಗಿ ಹಗಲು ಇರುಳು ಅಂತ ಹೇಳಿದೆ ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನೆಲ್ಲವನ್ನು ಬದಿಗಿಟ್ಟು ಸಮಾಜ ಸೇವೆಗಾಗಿ ಬಂದಿರುವಂತಹ ಪದ್ಮಾ ಮಂಜುನಾಥ್ ಅವರು ಉತ್ತಮವಾದ ಕೆಲಸವನ್ನು ಮಾಡಿ ಅರೇಹಳ್ಳಿ ಜನಗಳ ಅನುರಾಗವನ್ನು ಪಡೆದುಕೊಳ್ಳಲಿ ಅಂತೇಳಿ ನಾನು ಹಾರೈಸ್ತಾ, ಹಾಗೆ ಎಲ್ಲರಿಗೂ ಸಹಕರಿಸಿದಂಥ ಎಲ್ಲ ನಮ್ಮ ಸದಸ್ಯ ಮಿತ್ರರಿಗೆ ಪಕ್ಷದ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ, ಪದ್ಮಾ ಮಂಜುನಾಥ್ ನೂತನ ಉಪಾಧ್ಯಕ್ಷರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಅಧ್ಯಕ್ಷರ ಜತೆಗೂಡಿ ಉತ್ತಮ ಕಾರ್ಯವನ್ನ ಮಾಡಲಿ ಎಂದು ಶುಭ ಹಾರೈಸಿದರು. ಅವಿರೋಧ ಆಯ್ಕೆಯಾಗಿ ಪದ್ಮಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆಲ್ಲ ಸಹಕರಿಸಿದ ಗ್ರಾಮ ಪಂಚಾಯತ್ 21 ಗ್ರಾಮ ಪಂಚಾಯತ್ ಸದಸ್ಯರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಪೂರ್ವಕ ಅಭಿನಂದಿಸುತ್ತಾ, ಈ ದಿನ ಪದ್ಮಾ ಮಂಜುನಾಥ್ ಅವರು ಒಂದು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ. ಅವರ ಕೈಯಲ್ಲಿ ಈ ಅರಳಿ ಗ್ರಾಮ ಪಂಚಾಯತಿಯಲ್ಲಿ ಅವರು ಮತ್ತು ಅಧ್ಯಕ್ಷರ ಸಂಕಪ್ಪಣ್ಣವರ ನೇತೃತ್ವದಲ್ಲಿ ಅರಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಯ ಕೆಲಸವನ್ನು ಮಾಡಬೇಕು. ಹಾಗೆ ಎಲ್ಲ ಜನಸಾಮಾನ್ಯರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಅವರ ಪಂಚಾಯತಿಯಿಂದ ಒದಗಿಸಿಕೊಡಬೇಕಂತಾಗಿ ನಾವೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಂದು ಒಳ್ಳೆಯ ಅಧಿಕಾರ ಮಾಡುವಂಥ ಚುಕ್ಕಾಣಿ ಕೊಳ್ಳಿ ಅಂತ ಹಾರೈಸಿದ್ದೇನೆ. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಶೆಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ವಿಘ್ನೇಶ್, ಸಚಿನ್ ರೈ, ಅಶೋಕ್, ಚಂದ್ರಶೇಖರ್ ಶೆಟ್ಟಿ, ಮಹೇಶ್ ಶೆಟ್ಟಿ, ಮಂಜುನಾಥ್, ಶಶಿಕುಮಾರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ತಮ್ಮ ಗ್ರಾಮಕ್ಕೆ ಮಂಜೂರಾಗಿದ್ದ ಅಂಬೇಡ್ಕರ್ ಭವನವನ್ನು ರಾಜಕೀಯ ದುರುದ್ದೇಶದಿಂದ ಅಧಿಕಾರಿಗಳನ್ನ ಬಳಸಿಕೊಂಡು ಶಾಸಕ ಎಚ್.ಕೆ. ಸುರೇಶ್ ಬೇರೆ ಗ್ರಾಮಕ್ಕೆ ವರ್ಗಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿ ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅರಸೀಕೆರೆ ತಾಲೂಕಿನ ಕರಗುಂದ ಗ್ರಾಮದ ಗ್ರಾಮಸ್ಥರು ಭವನದ ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಗ್ರಾಮದ ಉಮೇಶ್ ಮಾತನಾಡಿ, ಸುಮಾರು 500 ಕುಟುಂಬಗಳನ್ನು ಹೊಂದಿರುವ ನಮ್ಮ ಗ್ರಾಮದಲ್ಲಿ 300 ದಲಿತ ಕುಟುಂಬಗಳಿವೆ. ನಮ್ಮ ಶುಭ ಸಮಾರಂಭಗಳನ್ನು ನಡೆಸಲು ಸ್ಥಳಾವಕಾಶದ ಕೊರತೆ ಇದ್ದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕಳೆದ ಹಲವು ವರ್ಷಗಳಿಂದ ನಡೆದ ಹೋರಾಟದ ಫಲವಾಗಿ ಭವನ ಮಂಜೂರಾಗಿತ್ತು. ಆದರೆ ಇದೀಗ ರಾಜಕೀಯ ಕುತಂತ್ರಕ್ಕೆ ಕಟ್ಟಡವನ್ನ ಬೇರೆ ಗ್ರಾಮಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಸ್ಥಳೀಯ ಬಿಜೆಪಿ ಮುಖಂಡರ ಮಾತು ಕೇಳಿಕೊಂಡು ಕರಗುಂದ ಗ್ರಾಮದ ದಲಿತ ಕಾಲೋನಿಯಿಂದ ಮತಗಳು ಬರುವುದಿಲ್ಲ ಎಂಬ ದುರುದ್ದೇಶದಿಂದ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಗೆ ಆಹ್ವಾನ ನೀಡಿಲ್ಲ ಎಂಬ ಕಾರಣಕ್ಕೆ ಶಾಸಕರು ಈ ರೀತಿಯ ದುರ್ವರ್ತನೆ ತೋರುತ್ತಿದ್ದು ಭವನವನ್ನ ನಮ್ಮ ಗ್ರಾಮಕ್ಕೆ ಮರು ವರ್ಗಾವಣೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ನಮ್ಮ ದಲಿತ ವಿರೋಧಿಗಳಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಇದೇ ಗ್ರಾಮದಲ್ಲಿ ನಾವು ಭವನ ಕಟ್ಟಬೇಕಂತ ನಾವು ಮುಂದಾಗಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದು ಭವನನ ಇಲ್ಲಿ ತಡೆ ಹಾಕ್ಬಿಟ್ಟು ಬಂದು ನಮ್ಮನ್ನ ಗುದ್ದಲಿ ಪೂಜೆ ಕರೆದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವರು ನಮ್ಮ ವಿರೋಧವಾಗಿ ಭವನ ಎಲ್ಲ ಬೇರೆ ಕಡೆಗೆ ಇದು ಮಾಡಿದ್ದಾರೆ.
ರವಾನೆ ಮಾಡಿದ್ದಾರೆ. ದಯಮಾಡಿ ನಮಗೆ ಮಾಡಿಕೊಡ್ಬೇಕು ಭವನನ. ಅದು ಬಿಟ್ಟು ವಿತ್ PDO ಕೂಡ ಅವರು ಸಪೋರ್ಟ್ ಮಾಡ್ಕೊಂಡು ಇಲ್ಲಿ BJP ಕಾರ್ಯಕರ್ತರನ್ನ ಮಾತು ಕೇಳ್ಕೊಂಡು ನಮಗೆಲ್ಲ ಅನ್ಯಾಯ ಆಗಿದೆ ಇಲ್ಲಿ. ಅದಕ್ಕೋಸ್ಕರ ನಮಗೆ ಭವನ ಬೇಕೇ ಬೇಕು. ಇಲ್ಲಿ ಅದನ್ನು ನೆಗನಹಳ್ಳಿಗೆ ಹೋಗಿರೋದನ್ನ ಮತ್ತೆ ನಮ್ಮೂರಿಗೆ ತಂದು ಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. DC ಅವರು ಕೂಡ ಒಪ್ಕೊಂಡಿದ್ರು, ಇಲ್ಲಿ ಭವನನ ಸ್ಯಾಂಕ್ಷನ್ ಮಾಡಿದರು. ಅದನ್ನು ಕೂಡ ಅವರು ಇವತ್ತಿನ ದಿನ ನಮಗೆ ಕೊಟ್ಟಿಲ್ಲ. ಆ ಆದೇಶದ ಪ್ರಕಾರ ಅದನ್ನು ಮಿಸ್ಯೂಸ್ ಮಾಡಿದ್ದಾರೆ ನಮಗೆ. ಅದಕ್ಕೋಸ್ಕರ DC ಅವರು ನಮಗೆ ಅನುಮತಿ ಮಾಡಿದ್ದು, ಅವರು ಕೊಟ್ಟಿದ್ದು ಕೂಡ ಮತ್ತೆ ಕಿತ್ಕೊಂಡು ಅವ್ರು ನಗನಹಳ್ಳಿಗೆ ಇದು ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೂ ನಾವು ದೂರು ಸಲ್ಲಿಸಿದ್ದು, ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದರು ನಮಗೆ. ಅದನ್ನು ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ದಯಮಾಡಿ ನಮ್ಮೂರಿಗೆ ಭವನ ಬೇಕು, ನಮಗೆ ಅಂಬೇಡ್ಕರ್ ಭವನ ಬೇಕೇ ಬೇಕು. ಗ್ರಾಮಸ್ಥ ಶರತ್ ಮಾತನಾಡಿ, ಇದೇ ವಿಚಾರವಾಗಿ ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗಿದ್ದ ವೇಳೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಸೂಚಿಸಿದರು. ಆದರೆ ಕರಗುಂದ ಗ್ರಾಮ ಪಂಚಾಯಿತಿ PDO ಬಾಬು ಅವರು ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಈ ಕಾರಣದಿಂದಲೇ ಇದೀಗ ನಮ್ಮ ಗ್ರಾಮಕ್ಕೆ ಮಂಜೂರಾಗಿದ್ದ ಅಂಬೇಡ್ಕರ್ ಭವನ ಬೇರೆ ಗ್ರಾಮಕ್ಕೆ ವರ್ಗಾವಣೆಯಾಗಿದೆ ಎಂದು ದೂರಿದರು. ಸರ್, ಇಲ್ಲಿ ಏನು ಇವತ್ತೇನಿಲ್ಲ ಪ್ರತಿಭಟನೆ ಆಗ್ತಿದೆ, ಅವತ್ತಿನ ದಿನ ಅಂಬೇಡ್ಕರ್ ಭವನ ಇರಲಿಲ್ಲ. ನಮ್ಮಲ್ಲಿ ಯಾವುದೇ ಒಂದು ಸಮಾರಂಭ ಆಗಬೇಕಾದ್ರೂ ಒಂದು ಭವನ ಇಲ್ಲ. ಬಟ್ ಭವನನ ಓಡಾಡ್ಕೊಂಡು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಧನಂಜಯ ಅವರು ತಗೊಂಬಂದು ಕೊಟ್ಟರು. ಅದನ್ನು ಗುದ್ದಿ ಪೂಜೆ ಎಲ್ಲ ಆಗಿ ಈಗ MLA ಅವರು ಗುದ್ದಿ ಪೂಜೆ ಕರೆದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈಗ SC ST ದಲಿತ ವಿರೋಧಿಯಾಗಿ ತಡೆ ಮಾಡಿದ್ದಾರೆ. ಇದೇ ವಿಚಾರವಾಗಿ DC ಆಫೀಸ್ ಹತ್ರ ಹೋಗಿ ಮನವಿ ಸಲ್ಲಿಸಿದ್ದು. ಮೇಡಮ್ ಅವರು ಒಪ್ಪಿಗೆ ಕೊಟ್ಟಿದ್ದರು. ಅದಾದಮೇಲೆ ನಮ್ಮದು ವೆಲ್ಫೇರ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೂ ದೂರದರ್ಶನ ಮಾತಾಡ್ಕೊಂಡು ಬಂದಿದ್ದು, ಅವರು ಒಪ್ಪಿಗೆ ಕೊಟ್ಟಿದ್ದರು. ಅದಾದಮೇಲೆ ಎಲ್ಲ PDO ಬಾಬು ಅವರು ತಡೆ ಮಾಡಿದ್ದಾರೆ. ಇಲ್ಲಿ ಸೆಕ್ಷನ್ ಆಗಿ ಭವನ ಈಗ ನಾಗೇನಹಳ್ಳಿಗೆ ಇದು ಮಾಡಿದ್ದಾರೆ. ದಯವಿಟ್ಟು ನಾವು ಕೇಳೋಕ್ಕಷ್ಟೇ, ಯಾವುದೇ ಒಂದು ಸಮಾರಂಭ ಆಗ್ಬೇಕಾದ್ರೂ ಇಲ್ಲಿ ಏನು ನಮಗೆ ಏನೂ ಇಲ್ಲ, ಏನು ಸವಲತ್ತು ಕೊಟ್ಟಿಲ್ಲ. ಯಾವುದೇ ಒಂದು ಭವನ ಆಗಲಿ ಏನೋ ಆಗಲಿ ಕರಗುಂದ ಗ್ರಾಮಕ್ಕೆ ಇಲ್ಲಿ ಹೆಚ್ಚು ಕಮ್ಮಿ ನಮ್ಮದೇ 120-150 ಮನೆ, ಎಲ್ಲ 400-500 ಮನೆ ಗ್ರಾಮ ಇದೆ. ನಾವು ಕೇಳ್ಕೊಂಡಿದ್ದೆ ಸ್ಥಳೀಯರಿಗೆ ನಮಗೊಂದು ಭವನ ಬೇಕೇ ಅಲ್ಲಿ ಎಲ್ಲಿವರೆಗೂ ಸಿಗಲ್ಲ ಅಲ್ಲಿವರೆಗೂ ಹೊರಟ ನಿಲ್ಲಿಸಲ್ಲ. ಸರ್, ನಮ್ಮ ಕರಗುಂದ ಗ್ರಾಮ ಪಂಚಾಯತಿ ವಿಧಾನಸಭಾ ಕ್ಷೇತ್ರದಂಥ ಬೇಲೂರು HK ಸುರೇಶ್ ಅವರು ಮೀಟ್ ಮಾಡೋಕ್ಕೆ ಹೋಗಿದ್ದು. ಅದು ರಾಜಕೀಯವಾಗಿ ನಮ್ಮ ಕೈ ಸಿಗಂಗೆ ಯಾರೋ. ಭಟ್ಕಳ ನಗರದ ಹಿರಿಯ ಸಿವಿಲ್ ನ್ಯಾಯಾಲಯ, ಪ್ರಥಮ ದರ್ಜೆಯ ಸಿವಿಲ್ ನ್ಯಾಯಾಲಯ ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ನಡೆದ ಬೃಹತ್ ಲೋಕ ಅದಾಲತ್ನಲ್ಲಿ 3 ನ್ಯಾಯಾಲಯಗಳು ಸೇರಿ ಒಟ್ಟು 1193 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಹಿರಿಯ ಶ್ರೇಣಿಯ ಸಿವಿಲ್ ಹಾಗೂ JMFC ನ್ಯಾಯಾಲಯದಲ್ಲಿ ನ್ಯಾಯಿಕ ಸಂಧಾನಕಾರರಾಗಿ ನ್ಯಾಯಾಧೀಶರಾದ ಕಾಂತಕರುಣಿ ಹಾಗೂ ನ್ಯಾಯಕೇತರ ಸಂಧಾನಕಾರರಾಗಿ ಶ್ರಾವ್ಯ ನಾಯಕ್ ಉಪಸ್ಥಿತರಿದ್ದು ಒಟ್ಟು 303 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು. ಕಳೆದ ಸುಮಾರು 5 ವರ್ಷಗಳಿಂದ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇದನಕ್ಕಾಗಿ ಪ್ರಕರಣ ದಾಖಲಿಸಿದ ದಂಪತಿಗಳು ನ್ಯಾಯಿಕ ಸಂಧಾನಕಾರರಾದ ಕಾಂತಕರುಣಿ ಹಾಗೂ ವಕೀಲರ ಸಹಕಾರದಿಂದ ರಾಜಿಯಾಗಿದ್ದು ಪರಸ್ಪರ ಅನ್ಯೋನ್ಯವಾಗಿ ಜೀವನ ನಡೆಸುವ ವಾಗ್ದಾನದೊಂದಿಗೆ ನ್ಯಾಯಾಲಯದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಕಾಂತಕರುಣಿ, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯಗಳು ಇರುತ್ತವೆ. ಅವುಗಳನ್ನೆಲ್ಲ ಮೀರಿ ಜೀವನ ಸಾಗಿಸಬೇಕಾಗಿದೆ. ಕಳೆದ 5 ವರ್ಷಗಳಲ್ಲಿ ನೀವು ನ್ಯಾಯಾಲಯದಲ್ಲಿ ಪಡೆದ ಅನುಭವ ಜೀವನಕ್ಕೆ ದಾರಿಯಾಗಲಿದೆ ಎಂದರು. ಈ ವೇಳೆ ನ್ಯಾಯಾಧೀಶೆ ದೀಪಾ ಅರಳಗುಂಡಿ, ನ್ಯಾಯಾಧೀಶೆ ಧನವತಿ, ಬೃಹತ್ ಲೋಕ ಅದಾಲತ್ನ ವಕೀಲರ ಸಂಘದ ಅಧ್ಯಕ್ಷ MJ ನಾಯಕ್, ಕಾರ್ಯದರ್ಶಿ ನಾಗರಾಜ್ ನಾಯಕ್, ಹಿರಿಯ ಕಿರಿಯ ವಕೀಲರುಗಳು ಉಪಸ್ಥಿತರಿದ್ದರು. ಚಿರತೆಯೊಂದು ಕರುವನ್ನ ಎಳೆದೊಯ್ದು ತಿಂತಿರುವ ಘಟನೆ ಗುಬ್ಬಿ ತಾಲೂಕಿನ ಬ್ಯಾಡಗೆರೆ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಕಡಮ ಹೋಬಳಿಯ ಬ್ಯಾಡಗೆರೆ ಗ್ರಾಮದಲ್ಲಿ ಶ್ರೀಲಕ್ಷ್ಮಿ ಎಂಬುವವರಿಗೆ ಸೇರಿದ ಕರುವನ್ನ ಚಿರತೆಯೊಂದು ಶನಿವಾರ ರಾತ್ರಿ 11 ಗಂಟೆ ಸಮಯದಲ್ಲಿ ಕೊಟ್ಟಿಗೆಗೆ ನುಗ್ಗಿ ಎಳೆದೊಯ್ದು ತಿಂದು ಹೋಗಿದ್ದು, ಇದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಇನ್ನು ಕರು ಕಳೆದುಕೊಂಡ ಶ್ರೀಲಕ್ಷ್ಮಿ ಮಾತನಾಡಿ, ಚಿರತೆಯೊಂದು ನಮ್ಮ ಕರುವನ್ನ ತಿಂದು ಹೋಗಿದೆ. ನಾವು ಪ್ರತಿನಿತ್ಯ ಡೈರಿಗೆ ಹಾಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದು, ಈಗ ಏನು ಮಾಡುವುದೆಂದು ದಿಕ್ಕು ತೋಚದಂತಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಗಂಟೆ ರಾತ್ರಿ 10 ಗಂಟೆಲಿ ಹಿಂಗಾಗಿರೋದಾ? ನೋಡ್ಲಿಲ್ಲ ಅವಾಗ ನೀವು? ನೋಡಿಲ್ಲ. ನೀವು ನೋಡಿದ್ದೆ ಅವಾಗ? ನಾನು ಬೆಳಗ್ಗೆನೆ ನೋಡ್ಕೊಂಡಿದ್ದು. ಎಲ್ಲ ಹಗ್ಗ ಕಟ್ಟಾಗೈತಲ್ಲ ಅಂತ ಎಲ್ಲ ಹುಡುಕೊಂಬಂದೆ. ನಮ್ಮ ಮಾವರ ಜೋಳ ಎಲ್ಲನ ಎಲ್ಲಿ ಚಳಿ ಒಳಗೈತೋ ಅಂತ ಹೇಳಿ ಬಂದು ನೋಡಿದ್ಕೆ ಇಲ್ಲಿ ನಾಯಿ ಒಂದು 2-3 ಹೆಜ್ಜೆಗಳು ಕಾಣ್ತವೆ ಅಂತ ಹುಡುಗರೆಲ್ಲ ಇದು ಮಾಡ್ತಾಯಿದ್ರು. ಸದಸ್ಯ ಅಲ್ಲೇ ಒಂದು 2 ತಿಂಗಳಲ್ಲಿ ಇಲ್ಲಿ ಸುರೇಶ್ ಅನ್ನೋರು ಮನೆ ಹತ್ರ ಬಂದಿತ್ತು. ಫೋನ್ ಮಾಡಿ ಕರೆಸಿದಾಗ ಅವರು ತಿರುಗಾಡ್ತಿರುತ್ತೆ ಇದು ಅಂತ ಹೇಳಿದರು. ಈಗಾಗಲೇ 15 ದಿವಸ ಆದಮೇಲೆ ತಿರ್ಗಾ ಬಂದಿದೆ. ಇಲ್ಲಿ ಬೋನಿಕ ವ್ಯವಸ್ಥೆ ಮಾಡಬೇಕು. ಇಲ್ಲೆಲ್ಲ ಮಾವಿನ ಗಿಡ ಜಾಸ್ತಿ ಇದೆ. ಮಾವಿನ ಗಿಡ ಜಾಸ್ತಿ ಇರೋದ್ರಿಂದ 100 ಎಕರೆ ಮಾವಿನ ಗಿಡ ಇದೆ. ಮಾವಿನ ಗಿಡ ಇರೋದ್ರಿಂದ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಚಿರತೆಗಳಾಗಿದ್ದಾವೆ. ಇಲ್ಲಿ 3-4 ಇದ್ದಾವೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನಾರು ಮಾಡಿ ಬೋನ್ ಇಕ್ಸಂಗೆ ವ್ಯವಸ್ಥೆ ಮಾಡಿ ಜನಗಳು ಎದುರ್ಕೊತಾ ಇದ್ದಾರೆ, ಅದನ್ನು ತಪ್ಪಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಸದಸ್ಯ ವರದರಾಜು ಮಾತನಾಡಿ, ಬ್ಯಾಡಗೆರೆ ಗ್ರಾಮದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಶನಿವಾರ ರಾತ್ರಿ ಚಿರತೆ ಕರುವನ್ನ ತಿಂದು ಹೋಗಿದೆ. ಇದರಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ರಾತ್ರಿಯ ಸಮಯದಲ್ಲಿ ಓಡಾಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ. ಕೂಡಲೇ ಅರಣ್ಯ ಅಧಿಕಾರಿಗಳು ಇಲ್ಲಿ ಬೋನುಗಳನ್ನು ಇಟ್ಟು ಚಿರತೆಯನ್ನ ಸೆರೆ ಹಿಡಿದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಪ್ರಜ್ವಲ್ ರೇವಣ್ಣ ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾರೆ, ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ, ಎಲ್ಲರೂ ಒಟ್ಟಿಗೆ ಸ್ವಾಗತ ಮಾಡೋಣ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಚಿನ್ನ ಕಳ್ಳಸಾಗಣೆ ಹಿಂದೆ ಗ್ಯಾಂಗ್ಗಿರಿ ಎಂಬ ಶಂಕೆ. ಕೃತ್ಯದ ಹಿಂದೆ ಹಲವು ಪ್ರಭಾವಿ ವ್ಯಕ್ತಿಗಳು ಇರುವ ಸುಳಿವು ಪತ್ತೆ. ಚನ್ನಪಟ್ಟಣದಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಳ. ಊರ ಹಬ್ಬದ ದಿನವೇ ಗ್ರಾಮಕ್ಕೆ ಗಜಪಡೆ ಎಂಟ್ರಿ. ಕಾಡಾನೆಗಳ ಆಗಮನ ಕಂಡು ದಿಕ್ಕಾಪಾಲದ ಗ್ರಾಮಸ್ಥರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.